ಆ ಏರಿಯಾದಲ್ಲಿ ಜನ ಹೊರಗೆ ಓಡಾಡೋದಕ್ಕೂ ಭಯ ಪಡ್ತಾ ಇದ್ದಾರೆ. ಕೆಲವರಂತೂ ಸ್ವಂತ ಮನೆಯನ್ನೇ ಬಿಟ್ಟು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಅಷ್ಟಕ್ಕೂ ನಿವಾಸಿಗಳ ನಿದ್ದೆಗೆಡಿಸಿರೋದು ಬೃಹತ್ ನೀರಿನ ಟ್ಯಾಂಕ್. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ನೀರಿನ ಟ್ಯಾಂಕ್. ಜೀವ ಭಯದಲ್ಲೇ ಕಾಲ ಕಳೆಯುತ್ತಿದ್ದಾರೆ ನಿವಾಸಿಗಳು. ಶಿಥಿಲಾವಸ್ಥೆಗೊಂಡಿರೋ ನೀರಿನ ಟ್ಯಾಂಕ್ ಈಗ್ಲೋ ಆಗ್ಲೋ ಬೀಳುವ ಹಂತದಲ್ಲಿದೆ. ಮಹದೇವಪುರ ಕ್ಷೇತ್ರದ ಹೂಡಿ ವಾರ್ಡ್ನ ಭೈರತಿ ಬಂಡೆಯಲ್ಲಿರೋ ಓವರ್ ಹೆಡ್ ವಾಟರ್ ಟ್ಯಾಂಕ್ ಬಲಿಗಾಗಿ ಹಾತೊರೆಯುತ್ತಿದೆ. 40 ವರ್ಷಗಳ ಹಿಂದೆ ಈ ವಾಟರ್ ಟ್ಯಾಂಕ್ ನಿರ್ಮಾಣವಾಗಿದ್ದರೂ ಕಳೆದ 10 ವರ್ಷಗಳಿಂದ ಉಪಯೋಗಕ್ಕೆ ಬಾರದೆ ಹಾಗೇ ನಿಂತಿದೆ. ನೀರಿನ ಟ್ಯಾಂಕ್ ಸಂಪೂರ್ಣ ಶಿಥಿಲಗೊಂಡಿದ್ದು ಪಿಲ್ಲರ್ಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಅಲ್ಲದೆ ಕಾಂಕ್ರೀಟ್ ಉದುರಿದ್ದು ತುಕ್ಕು ಹಿಡಿದಿರೋ ಕಬ್ಬಿಣದ ಕಂಬಿಗಳು ಕಾಣಿಸ್ತಿವೆ. ಯಾವುದೇ ಕ್ಷಣದಲ್ಲಿ ಕುಸಿಯೋ ಆತಂಕದಲ್ಲೇ ಸ್ಥಳೀಯರು ಕಾಲ ಕಳೆಯುತ್ತಿದ್ದಾರೆ. ಬೆಂಗಳೂರಿನ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಭೈರತಿ ಬಂಡೆ ಹೂಡಿ ವಾರ್ಡ್ನಲ್ಲಿ ಒಂದು ನಿಷ್ಪ್ರಯೋಜಕ ಓವರ್ ಹೆಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇಂದ ಈಗ ಜೀವ ಭಯ ಎದುರಾಗಿದೆ. ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಓವರ್ ಹೆಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ನಿರ್ಮಾಣ ಆಗಿ 40 ವರ್ಷ ಆಗಿದೆ. ಸದ್ಯಕ್ಕಂತೂ ಈ ಒಂದು ವಾಟರ್ ಟ್ಯಾಂಕು ಬಳಕೆಯಲ್ಲಿ ಇಲ್ಲ. ಸುಮಾರು 10 ವರ್ಷ ಮೇಲಾಯಿತು ಈ ಒಂದು ವಾಟರ್ ಟ್ಯಾಂಕ್ಗೆ ನೀರು ಹೋಗಿ ಅದನ್ನು ಬಳಕೆ ಮಾಡಿ ಸುಮಾರು 10 ವರ್ಷ ಆಯಿತು. ಹೀಗಾಗಿ ಈ ಒಂದು ವಾಟರ್ ಟ್ಯಾಂಕ್ ಏನಿದೆ, ಇದರ ಪಿಲ್ಲರ್ಗಳ ಸಮೇತ ಇದರ ಸ್ಟ್ರಕ್ಚರು ಬಹುತೇಕ ಶಿಥಿಲಾವಸ್ಥೆ ತಲುಪಿದೆ, ತುಕ್ಕಿಡಿತಾ ಇದೆ, ಹಾಳಾಗಿದೆ, ಬೀಳುವ ಸ್ಥಿತಿ ಕೂಡ ತಲುಪಿದೆ. ವಾಟರ್ ಟ್ಯಾಂಕ್ ಇರೋ ಜಾಗದ ಸುತ್ತಮುತ್ತ 50ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಮಕ್ಕಳು ಇದೇ ಮಾರ್ಗದಲ್ಲಿ ಶಾಲೆಗೆ ತೆರಳುತ್ತಾರೆ. ಬಿರುಗಾಳಿ ಮಳೆ ಬಂದಾಗ ಸ್ಥಳೀಯ ನಿವಾಸಿಗಳು ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಹಲವರು ಇಲ್ಲಿ ಸ್ವಂತ ಮನೆ ಇದ್ರೂ ಬೇರೆ ಕಡೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಹಲವು ಬಾರಿ GBA ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಶಿಥಿಲಗೊಂಡಿರೋ ಈ ವಾಟರ್ ಟ್ಯಾಂಕ್ ತೆರವಿಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಒಂದು 10 ವರ್ಷದಿಂದ ಹಿಂಗೆ ಐತೆ. ಟ್ಯಾಂಕ್ ಫುಲ್ ಡ್ಯಾಮೇಜ್ ಆಗಿದೆ. ಮತ್ತು ಈ ಮನೇನ ಗಾಲಿ ಮಾಡಿದ್ರು, ಮನೇನ ಗಾಲಿ ಮಾಡ್ಕೊಂಡು ಹೋಗಿದ್ರು. ಇವತ್ತು ಈ ಮನೆ ಗಾಲಿ ಮಾಡ್ತಾ ಇದ್ರು. ಇನ್ನೊಂದು ಮನೇನ ಎಲ್ಲ ಗಾಲಿ ಮಾಡಿ ಇಲ್ಲಿಂದ ಆಚೆ ಹೋಗ್ತಾ ಇದ್ರು. ಒಂದು ರೆಂಟು ತಗೊಂಡು ಅಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದಾರೆ ಜನ. ಇಲ್ಲೇ ಏನು ಪ್ರಯೋಜನ ಇಲ್ಲ. ಎಲೆಕ್ಷನ್ ಟೈಮಲ್ಲೇ ಓಟು ಕೇಳಕ್ಕೆ ಬರ್ತಾರೆ, ಮತ್ತು ಓಟ್ ಹಾಕಿದ್ರೆ ಯಾರು ಈ ಕಡೆ ಬರಲ್ಲ. ಸುತ್ತಲೂ 100 ಮನೆಗಳು. ಏರಿಯಾದ ಮಧ್ಯೆ ನಿಂತಿರೋ ಈ ಓವರ್ ಹೆಡ್ ವಾಟರ್ ಟ್ಯಾಂಕ್ ನಿವಾಸಿಗಳ ನಿದ್ದೆಗೆಡಿಸಿದೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನ ಕೂಡಲೇ ಶಿಥಿಲಗೊಂಡಿರೋ ನೀರಿನ ಟ್ಯಾಂಕ್ ಅನ್ನ ತೆರವು ಮಾಡಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.